ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮಗಂದು ಫಸ್ಟ್ ಡೇ ಸ್ಕೂಲ್ದು ಬ್ಲಾಗ್ ಆಗಿರುತ್ತೆ. ನನ್ನ ಚಿಕ್ಕ ಮಗಂದು ಫಸ್ಟ್ ಡೇ ಈ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಯಿತು. ನನ್ನ ದೊಡ್ಡ ಮಗಂದು DPS ಲಾಸ್ಟ್ ಮಂಡೆಯಿಂದನೇ ಸ್ಟಾರ್ಟ್ ಆಗಿತ್ತು. ಸೊ ಬ್ಲಾಗ್ಸು ವಿಡಿಯೋ ಎಲ್ಲ ಮಾಡಿಬಿಟ್ಟು ತುಂಬ ದಿನ ಆಗಿತ್ತು. ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಎಡಿಟಿಂಗ್ ಮಾಡ್ತಾಯಿದ್ದೀನಿ. ನನಗಂತೂ 2 ಮಕ್ಕಳು, ಮನೆ ಎಲ್ಲ ಕೆಲಸ ಆಗಿ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಯೂಟ್ಯೂಬ್ ಬಗ್ಗೆ ಇಂಟ್ರೆಸ್ಟೇ ಹೋಗಿದೆ. ಬಟ್ ಆದರೂ ಸ್ಟಾರ್ಟ್ ಮಾಡಿದ್ದಿಲ್ಲ. ಇವತ್ತು ಇಬ್ಬರದು ಫಸ್ಟ್ ಡೇ ಸ್ಕೂಲಾಗಿರುತ್ತೆ. ಅದಕ್ಕೆ ದೋಸೆಗೆ ನೆನೆ ಹಾಕಿದ್ದೆ. ದೋಸೆ ಎಲ್ಲ ಮಾಡಿ ಚಟ್ನಿ ಮಾಡ್ತಾಯಿದ್ದೀನಿ. ಇಬ್ಬರು ಇನ್ನೂ ಮಲಗಿದ್ದಾರೆ. ಫಸ್ಟ್ ಇಬ್ಬರಿಗೂ ಬಾಕ್ಸಿಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಎಬ್ಬಿಸಿ ಸ್ನಾನ ಮಾಡಿಸ್ಬಿಡ್ತೀನಿ. ಇಲ್ಲಾಂದರೆ ಇನ್ನೂ ನಿದ್ದೆಗನ್ನಲ್ಲೇ ಇರ್ತಾರೆ, ಎದ್ದೇಳೋಕ್ಕಾಗಲ್ಲ. ದಿಶುದು ಸ್ನಾನ ಮಾಡಿಸಿ ಅವ್ನು ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದು ಆಮೇಲೆ ನನ್ನ ಚಿಕ್ಕ ಮಗನ ಸ್ನಾನ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಬಾಕ್ಸಿಗೆಲ್ಲ ಹಾಕಿ ದೊಡ್ಡವನ್ನ ರೆಡಿ ಮಾಡಿದೆ. ದಿಶುದು ಇನ್ನೂ ಬಸ್ ಟ್ರ್ಯಾಕಿಂಗ್ ID ಬೇರೆ ತೋರಿಸ್ತಾ ಇಲ್ಲ. ಅದಕ್ಕೆ ಒಂದು 10 ನಿಮಿಷ ಮುಂಚೆನೇ ಹೋಗ್ಬಿಡ್ತೀನಿ, ಇಲ್ಲಾಂದರೆ ವೆಯ್ಟ್ ಮಾಡಲ್ಲ, ಅವ್ರು ಹೋಗ್ಬಿಡ್ತಾರೆ. ಇವತ್ತು ಕರೆಕ್ಟು 7:50ಗೆ ಬಸ್ ಬಂತು. ಬಸ್ಸು ಡ್ರಾಪ್ ಮಾಡಿಬಿಟ್ಟು ಬಂದೆ. ಚಿಂಟುಂದು ಬುಕ್ಸು ಕವರೆಲ್ಲ ಹಾಕಿದ್ವಿ. ಆ್ಯಂಡ್ ನೇಮಿಂಗ್ ಪ್ಲೇಟು ನೇಮ್ ಹಾಕಿರಲಿಲ್ಲ. ನೇಮ್ ಎಲ್ಲ ಹಾಕ್ಬಿಟ್ಟು ಬುಕ್ಸ್ ಎಲ್ಲ ನೀಟಾಗಿ ಜೋಡಿಸಿ ಇಡ್ತಾಯಿದ್ದೀನಿ. ಅವ್ನಿಗೆ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎದ್ಬಿಟ್ಟಿದ್ದ ಅವನು. ಅವನನ್ನು ರೆಡಿ ಮಾಡೋವಾಗಲೇ ಮಲಗಲಿ ಸ್ವಲ್ಪ ಅಂತ ಬಿಟ್ಟಿದ್ದೆ. ಇವಾಗ ಎಬ್ಬಿಸಿದೆ. ಆ್ಯಂಡ್ ಬಸ್ಸಿಗೆ ಹಾಕೋಣ ಅಂತ ವಿಚಾರಿಸ್ತೀವಿ. ಬೇಡ, ಹತ್ರನೇ ಇದೆ. ಯಾಕಂದರೆ ತುಂಬ ದೊಡ್ಡ ಮಕ್ಕಳು ಎಲ್ಲ ಬಸ್ಸಲ್ಲಿ ಹೋಗ್ತಾರೆ ದೂರದಿಂದ. ಆ್ಯಂಡ್ ನಮ್ಮದು ಮನೆ ಹತ್ರನೇ ಇದೆ. ಬಸ್ಸು ಹೋಗ್ಬೇಕಾದ್ರೆ ಅರ್ಧ ಗಂಟೆ ಮುಂಚೆನೇ ಬಿಡಬೇಕಾಗತ್ತೆ. ಅದಕ್ಕೆ ವಾಚ್ಮನಿಗೆ ಹೇಳಿದೆ. ಸೊ ಬಸ್ ಬ್ಯಾಕ್ ಸೈಡ್ ರೂಟ್ ತೋರಿಸಿದ್ರು, ಹತ್ರನೇ ಇರೋದ್ರಿಂದ ಬಸ್ಸಿಗೇನೂ ಹಾಕಿಲ್ಲ. ಡೈರೆಕ್ಟ್ ನಾನೇ ಪಿಕಪ್ಪು ಡ್ರಾಪ್ ಮಾಡ್ತೀನಿ. ಇಲ್ಲ ನಮ್ಮ ಹಸ್ಬೆಂಡು ಬೈಕಲ್ಲೇ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಅವರಿಲ್ಲ ಅಂದರೆ ನಾನೇ ವಾಕೇಬಲ್ ಹೋಗ್ಬೋದು. ಸೊ ಇವಾಗ ರೆಡಿ ಮಾಡಿಬಿಟ್ಟು ಕಳಿಸ್ಬರ್ಬೇಕು. ಫಸ್ಟ್ ಡೇ ಸ್ಕೂಲಲ್ಲಿ ಇವ್ರ ಸ್ಕೂಲಲ್ಲಿ ಫಂಕ್ಷನ್ ಥರ ಮಾಡ್ತಾರಂತೆ. ನಮ್ಮ ದಿಶು ಸ್ಕೂಲಲ್ಲಿ ಏನೂ ಮಾಡಲ್ಲ. ಫುಲ್ ಎಕ್ಸೈಟ್ಮೆಂಟ್ ಇಲ್ಲದೆ ನಮ್ಮ ದಿಶು. ಇವಾಗ ಜಸ್ಟ್ ಸ್ಕೂಲ್ಗೆ ಎಂಟ್ರಿ ಆದ್ವಿ. ಈ ಥರ ವೆಲ್ಕಮ್ ಡೆಕೋರೇಷನ್ ಮಾಡಿದರು. ನಮ್ಮ ಚಿಂಟುಗಂತೂ ಫುಲ್ ಖುಷಿ ಆಯಿತು ನೋಡಿ ಬಲೂನ್ಸ್ ಎಲ್ಲ. ಆ್ಯಕ್ಚುಲಿ ನಮ್ಮ ದಿಶು ಸ್ಕೂಲಲ್ಲಿ ಈ ಥರ ಏನೂ ಮಾಡಿರಲಿಲ್ಲ. ಫಸ್ಟ್ ಡೇ ಸ್ಕೂಲು ಈ ಸ್ಕೂಲಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಈಗ ಮಕ್ಕಳಿಗೆಲ್ಲ ಪೂಜೆ ಮಾಡಿ ಆರತಿ ಮಾಡಿ ಆ್ಯಂಡ್ ಚಾಕ್ಲೇಟ್ ಕೊಟ್ಟು ಒಳಗಡೆ ಕರ್ಕೊತಾ ಇದ್ದಾರೆ. ಒಂಥರ ಚೆನ್ನಾಗಿದೆ. ಮಕ್ಕಳು ಫಸ್ಟ್ ಡೇ ಖುಷಿಯಾಗಿ ಹೋಗ್ತಾರೆ.
ನಾನು ಅಂದ್ಕೊಂಡಿದ್ದೆ ಫಸ್ಟ್ ಡೇ ಸ್ಕೂಲು ನಮಗೂ ಪೇರೆಂಟ್ಸ್ ಮೀಟಿಂಗ್ ಥರ ಮಾಡ್ತಾರೆ ಅಂದ್ಕೊಂಡಿದ್ದೆ. ನಮ್ಮ ಹಸ್ಬೆಂಡ್ನ ವಾಪಸ್ ಕಳಿಸ್ಬಿಟ್ಟೆ. ಸೊ ಇಲ್ಲ, ಬುಕ್ಸ್ ಎಲ್ಲ ಕೊಟ್ಬಿಟ್ಟು ಹೋಗ್ಬೋದು, ಮತ್ತು 12:30 ಬಂದು ಪಿಕಪ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ರಿಟರ್ನ್ ಮನೆಗೆ ಹೋಗ್ತಾಯಿದ್ದೀವಿ. ಮತ್ತು 12:30 ಬಂದು ಪಿಕಪ್ ಮಾಡಬೇಕು. ಒಳಗಡೆ ಹೋಗ್ಬೇಕಾದ್ರೆ ಅಳ್ತಾ ಇದ್ದ, ನೀನು ಇಲ್ಲೇ ಇರು ಅಂತ. ಬಿಕಾಸ್ ಫಸ್ಟ್ ಟೈಮ್ ಅವನು ನಾನು ಬಿಟ್ಟಿರ್ತಾ ಇರೋದು, ಎಲ್ಲೂ ಬಿಟ್ಟಿರಲೇ ಇಲ್ಲ ಅವನು. ಸೊ ಮನೆಗೆ ಬಂದೆ. ಇದು ಬೆಡ್ಶೀಟ್ ಅಲ್ಲೇ 2 ದಿನ ಆಗಿತ್ತು ಬಂದು. ನೀಟಾಗಿ ವಿಡಿಯೋ ಮಾಡೋಣ ಅಂದರೆ ನನಗೆ ಮಕ್ಕಳು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಇವತ್ತಿಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಈಗ ಒಂದು ಸ್ವಲ್ಪ ಇದನ್ನು ವೀಡಿಯೋ ಮಾಡಿಕೊಂಡು ಬೆಡ್ಶೀಟಿಗೆಲ್ಲ ಕವರ್ ಹಾಕಿ ವಾಪಸ್ 12:30 ಅಷ್ಟೊತ್ತಿಗೆ ಪಿಕಪ್ ಮಾಡೋಕ್ಕೆ ಹೋಗ್ಬೇಕು ಇಬ್ಬರು. ಬೆಡ್ಶೀಟ್ ಅಂತೂ ತುಂಬ ಚೆನ್ನಾಗಿದೆ. ಜಸ್ಟ್ 598 ಅಷ್ಟೇ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಅಫಿಲಿಯೇಟ್ ಲಿಂಕು. ನಾನು ಲಿಂಕಿಂದ ಪರ್ಚೇಸ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಸಿಗುತ್ತೆ. ಯಾರಿಗೆಲ್ಲ ಈ ಬೆಡ್ಶೀಟ್ ಲಿಂಕ್ ಬೇಕು, ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ಯೂಟ್ಯೂಬಲ್ಲಾದರೂ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಾದರೂ ಕಮೆಂಟ್ ಮಾಡಿ, ಲಿಂಕ್ ಬರುತ್ತೆ ನಿಮಗೆ. ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ 2 ಪಿಲ್ಲೋ ಕವರ್, 1 ಬೆಡ್ಶೀಟ್ ಆ್ಯಂಡ್ 3 ಕುಷನ್ಸ್ ಕೊಟ್ಟಿದ್ದಾರೆ. ಮೊದಲು ಈ ಥರ ನನ್ನ ಬೆಡ್ಶೀಟ್ ಇತ್ತು, ಬೇರೆ ಬೇರೆ ಕಲರ್ ಆಗ್ತಾಯಿದ್ದೆ, ಅದಕ್ಕಾಗಿ ತರಿಸ್ದೆ. ತುಂಬಾ ಚೆನ್ನಾಗಿದೆ, ಅಮೌಂಟಿಗೆ ತಕ್ಕಾಗಿದೆ ಕ್ವಾಲಿಟಿ ಅಂತೂ. ಬೇಕಂದರೆ ತರಿಸ್ಕೊಳ್ಳಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ಇಬ್ಬರು ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿದ ಮೇಲೆ ಫ್ರೀ ಆಗ್ತೀನಿ ಅಂದ್ಕೊಂಡಿದ್ದೀನಿ. ಬಟ್ ಬ್ಯುಸಿನೇ ಆಗಿಬಿಟ್ಟಿದ್ದೀನಿ. ಅವ್ರನ್ನ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ಅವ್ರಿಗೆ ಬಾಕ್ಸಿಂಗ್ ಮಾಡೋದು, ಹೋಮ್ವರ್ಕ್ ಮಾಡೋದು, ಇದು ಒಂದು ಎಕ್ಸ್ಟ್ರಾ ಕೆಲಸ ಸೇರ್ಕೊತ್ತು. ನಾನು ಅಂದ್ಕೊಂಡಿದ್ದೆ ಸ್ಕೂಲ್ಗೆ ಹಾಕಿದ್ಮೇಲೆ ನೀಟಾಗಿ ಯೂಟ್ಯೂಬು ಸ್ವಲ್ಪ ಅವರಿಂದ ಸುಮ್ಮನೆ ಸೈಲೆಂಟ್ ಆಗಿದ್ದಾನೆ. ಏರಿಯಾಗೆಲ್ಲ ಕರ್ಕೊಂಡೋಗಿದ್ವಿ, ಚೆನ್ನಾಗಿ ಆಡ್ದ. ಕಲರ್ಸ್ ಎಲ್ಲ ಐಡೆಂಟಿಫೈ ದೋಸೆ ಬೇಡ ನನಗೆ ಅಂತ ಹೇಳ್ತಾ ಇದ್ರು. 2 ಪೀಸ್ ತಿನ್ನು, 3 ಪೀಸ್ ತಿನ್ನು, ಮಮ್ಮಿ ಬರ್ತಾರೆ ಅಂತ ಹೇಳಿ. ಬನಾನಾ ತಿಂದ, 1 ಬನಾನಾ ತಿಂದಿದ್ದಾರೆ. 2-3 ಪೀಸ್ ದೋಸೆ ತಿಂದಿದ್ದಾರೆ. ಮಾರ್ನಿಂಗ್ ಕಳಿಸಿ ಹೋಗುವಾಗ ನಾನೇನೋ ಅಳಲ್ಲ ಅಂದ್ಕೊಂಡಿದ್ದೆ. ಪಾಪ ಬರೋ ಅಷ್ಟೊತ್ತಿಗೆ ಫುಲ್ ಜೋರಾಗಿ ಅಳ್ತಾ ಇದ್ದ. ಫಸ್ಟ್ ಟೈಮ್ ಅವ್ನು ಬಿಟ್ಟಿರೋದು, ಒಂದು ಸತಿನೂ ಬಿಟ್ಟಿದ್ದಿಲ್ಲ. ಅವ್ನು ಅಳೋದು ನೋಡಿ ನನಗೆ ಪಾಪ ಭಯ ಇದಾಯಿತು. ಅವ್ನು ಅಳೋದು ನೋಡಿ ನನಗೆ ಬೇಜಾರಾಯಿತು. ಅವ್ರ ಪಪ್ಪ ಹೊಸ ಪೆನ್ನು ಪೆನ್ಸಿಲ್ ತಂದಿದ್ರು. ಸೊ ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಿದರು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.